ತುಂಬ ವರ್ಷಗಳಾಗೋಗಿತ್ತು ಬಿಯರ್ ಹಿಲ್ಸ್ಗೆ ಹೋಗಿ. ಅಂದರೆ 40 ಕಿಲೋಮೀಟರ್ ಮೈಲೇಜ್ ಕೊಟ್ಟಿದೆ. ಸೊ ಹಾಯ್ ಹಲೋ ನಮಸ್ಕಾರ. ಇವತ್ತಿನ ನಮ್ಮ ಪಯಣ ಬಿಯರ್ ಹಿಲ್ಸ್ ಕಡೆಗೆ. ಸೊ ಇವತ್ತು ಶನಿವಾರ. ತುಂಬ ವರ್ಷಗಳಾಗೋಗಿತ್ತು ಬಿಯರ್ ಹಿಲ್ಸ್ಗೆ ಹೋಗಿ, ಒಂದು 2 ವರ್ಷದ ಮೇಲಾಗಿದೆ ಹೋಗೇ ಇಲ್ಲ. ಸೊ ಇವತ್ತು ಶನಿವಾರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಬಿಯರ್ ಹಿಲ್ಸ್ ಅಂದರೆ ಮೈಸೂರಿಂದ 120 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಂದ 240 ಕಿಲೋಮೀಟ್ರ್ ಆಗುತ್ತೆ. ಸೊ ಇವಾಗ ಅರ್ಬನ್ ಮೋಡಲ್ಲಿದೆ, ಟೂರ್ ಮೋಡಿಗೆ ಚೇಂಜ್ ಮಾಡ್ಕೊಳ್ಳೋಣ. ಸೊ ಟೂರ್ ಮೋಡಲ್ಲಿ ಒಳ್ಳೆ ಪವರ್ ಸಿಗುತ್ತೆ. ಸೊ ಇವಾಗ ಬಿಯರ್ ಹಿಲ್ಸ್ಗೆ ಎಂಟ್ರಿ ಆಗಿದ್ದೀವಿ, ಅಂದರೆ ಗೇಟಿಂದ ಮುಂದೆ. ಸೊ ಇಲ್ಲೆಲ್ಲ ರೋಡ್ನ ರಿನೋವೇಷನ್ ಮಾಡ್ತಾಯಿದ್ದಾರೆ. ಸೊ ಇವಾಗ ನಮಗೆ ಫಸ್ಟ್ ಸಿಗೋದು ಕೆ ಗುಡಿ ಅಂದರೆ ಖ್ಯಾತ ದೇವರಾಯನ ಗುಡಿ ಅಂತ. ಸೊ ಅದು ಈ ಕಾಡಲ್ಲಿರೋ ದೇವಸ್ಥಾನ ಒಂದು, ಅದರಿಂದನೇ ಕೆ ಗುಡಿ ಅಂತ ಹೆಸರು ಬಂದಿದೆ. ಮುಂಚೆ ಎಲ್ಲ ಖರಾಬಾಗಿತ್ತು ರೋಡು, ಇವಾಗ ರೆಡಿ ಮಾಡ್ತಾಯಿದ್ದಾರೆ. ಸೊ ಕೆ ಗುಡಿ ಬಂತು. ಸೊ ಇವಾಗ ಕೆ ಗುಡಿಗೆ ಎಂಟ್ರಿ ಆಗಿದ್ದೀವಿ. ಸೊ ಇದೆ ಕೆ ಗುಡಿ ಟೈಗರ್ ರಿಸರ್ವ್ ಫಾರೆಸ್ಟ್. ಸೊ ಇವಾಗ ಕೆ ಗುಡಿಯಿಂದ ಮುಂದೆ ಹೋಗ್ತಾ ಇದ್ದೀನಿ. ಕೆ ಗುಡಿ ಮತ್ತು ಬಿಯರ್ ಹಿಲ್ಸು ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿ ಬರುತ್ತೆ. ಇದು ಸಮುದ್ರ ಮಟ್ಟದಿಂದ ಸುಮಾರು ಒಂದು 3000 ಅಡಿಗಳಷ್ಟು ಮೇಲಿರುತ್ತೆ. ಹಾಗಾಗಿ ಇಲ್ಲಿ ಯಾವಾಗಲೂ ತಂಪಾಗಿರುತ್ತೆ ವೆದರು. ಹಾಗೆ ಈ ಕಾಡು ಎಲೆ ಉದುರಿಸುವ ಕಾಡು ಮತ್ತು ನಿತ್ಯ ಋತುವರ್ಣ ಕಾಡುಗಳ ಟೈಪ್ ಕಾಡಿದೆ. ಈ ಕಾಡಲ್ಲಿ ಸುಮಾರು 250ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳಿದೆಯಂತೆ. ಹಾಗೆ 100-150ಕ್ಕೂ ಹೆಚ್ಚು ಸಸ್ಯವರ್ಗಗಳಿದೆಯಂತೆ. ಮುಂಚೆ ಇದನ್ನು ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಮಾಡಿದರು, ಅಂದರೆ ವನ್ಯಜೀವಿ ಧಾಮ ಅಂತ. ಆಮೇಲೆ ಇಲ್ಲಿ ಹುಲಿಗಳ ಸಂತತಿ ಜಾಸ್ತಿ ಇದ್ದರಿಂದ ಇದನ್ನು ಟೈಗರ್ ರಿಸರ್ವ್ ಅಂತ ಮಾಡಿದ್ದಾರೆ. ಸೊ ಈ ಕಾಡಲ್ಲಿ ಇನ್ನೂ ಸೋಲಿಗ ಜನಾಂಗದವರು ವಾಸಿಸ್ತಾ ಇದ್ದಾರೆ. ಗೌರ್ನಮೆಂಟಿಂದನೇ ಪರ್ಮಿಷನ್ ಇದೆ ಅವ್ರಿಗೆ ಇಲ್ಲಿ ವಾಸ ಮಾಡೋಕ್ಕೆ ಅಂತ.
ಸೊ ಇಲ್ಲಿ ಬೈ ರೋಡ್ ಹೋಗ್ತಾ ಇದ್ದರೆ ಅಷ್ಟೊಂದು ಪ್ರಾಣಿಗಳು ನೋಡೋಕ್ಕೆ ಸಿಗಲ್ಲ. ಮಾರ್ನಿಂಗ್ ಟೈಮು ಅಥವಾ ಈವ್ನಿಂಗ್ ಟೈಮ್ ಸ್ವಲ್ಪ ಸಿಗ್ಬೋದು. ಬಟ್ ಪ್ರಾಣಿಗಳು ಪಕ್ಷಿಗಳು ಅದನ್ನೆಲ್ಲ ನೋಡಬೇಕು ಮತ್ತು ಕಾಡನ್ನು ನೋಡಬೇಕು ಅಂತಂದರೆ ಇಲ್ಲಿ ಸಫಾರಿ ಆಪ್ಷನ್ ಇದೆ. ಸೊ ಪೇ ಮಾಡಿಬಿಟ್ಟು ಸಫಾರಿಗೆ ಹೋಗ್ಬೋದು. ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಕಾಡನ್ನು ನೋಡೋದೇ ಒಂದು ಚೆಂದ. ಆ ಟೈಮಲ್ಲಿ ಈ ಥರ ಬೈಕ್ ರೈಡ್ ಮಾಡ್ತಾಯಿದ್ರೆ ಸ್ವರ್ಗ. ಇವಾಗ ಸದ್ಯಕ್ಕೆ ಈ ಬಿಯರ್ ಹಿಲ್ಸ್ ಟೈಗರ್ ರಿಸರ್ವಲ್ಲಿ ಸುಮಾರು 70-80 ಹುಲಿಗಳಿದೆಯಂತೆ. ಇನ್ನು ಸ್ವಲ್ಪ ದೂರ ಬಿಯರ್ ಹಿಲ್ಸು ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ದೊಡ್ಡ ದೊಡ್ಡ ಬಿಳಿ ಕಲ್ಲುಗಳ ಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನ ಕಟ್ಟಿದ್ದಾರೆ. ಸೊ ಅದರಿಂದ ಇಲ್ಲಿಗೆ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಥವಾ ಬಿಯರ್ ಹಿಲ್ಸ್ ಅಂತ ಕರೀತಾರೆ. ಅದರಿಂದನೇ ಈ ಹೆಸರು ಬಂದಿರೋದು. ಹಾಗೆ ಚಳಿಗಾಲದಲ್ಲೆಲ್ಲ ಫುಲ್ಲು ಹಿಮ ತುಂಬ್ಕೊಳ್ಳುತ್ತೆ ಇಲ್ಲಿ. ಸೊ ಅದು ಕೂಡ ಒಂದು ಕಾರಣ ಆ ಹೆಸರು ಬರೋಕ್ಕೆ. ಸೊ ಇಲ್ಲಿ ವರ್ಷಕ್ಕೊಂದು ಸತಿ ಅದ್ದೂರಿಯಾಗಿ ಜಾತ್ರೆ ಎಲ್ಲ ನಡೀತೆ. ಸೊ ಬೆಟ್ಟಕ್ಕೆ ಎಂಟ್ರಿ ಆಗಿದ್ದೀವಿ ಇವಾಗ. ಸೊ ಇವಾಗ ದರ್ಶನ ಮುಗೀತು, ಹಾಗೆ ಪ್ರಸಾದನೂ ಸಿಕ್ತು. ಆದರೆ ಹೆವಿ ರಶ್ ಇತ್ತು. ಶನಿವಾರ ದಿನ ಸ್ಪೆಷಲ್ ಪೂಜೆ ಇರುತ್ತೆ, ಅದಕ್ಕೆ ರಶ್ ಇರುತ್ತೆ ಹೆವಿ. ಸೊ ಇವಾಗ ಪಯಣ ಮನೆಯ ಕಡೆಗೆ. ಈ ಕಾಡಿಗೂ ಈ ರೋಡಿಗೂ ಇಲ್ಲಿ ಬೈಕ್ ಓಡಿಸೋದಕ್ಕೂ ಚಿಂದಿ ಫೀಲಿಂಗ್ ಮಾತ್ರ. ಸೊ ಇವಾಗ ಬಿಯರ್ ಹಿಲ್ಸು ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಇವಾಗ ಟ್ರಿಪ್ ಮೀಟರ್ ಚೆಕ್ ಮಾಡೋಣ. ಟ್ರಿಪ್ ಡೀಟೇಲ್ಸ್
ಇಲ್ಲಿ ಡೇ ಟ್ರಿಪ್ ಮೀಟರು. ಸೊ ಇವತ್ತು ಬಿಯರ್ ಹಿಲ್ಸ್ ಟ್ರಿಪ್ಪು 89.8 ಕಿಲೋಮೀಟ್ರು, ಅಂದರೆ 90 ಕಿಲೋಮೀಟ್ರ್ ಆಗಿದೆ. ಟ್ರಿಪ್ ಟೈಮು 2 hours 3 minutesಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಆವ್ರೇಜ್ ಸ್ಪೀಡು 44, ಟಾಪ್ ಸ್ಪೀಡು 67, ಫ್ಯೂಯಲ್ ಕನ್ಸ್ಯೂಮ್ಡ್ 2.2 ಲೀಟರು, ಅಂದರೆ ಆವ್ರೇಜ್ ಫ್ಯೂಯಲ್ ಎಕನಾಮಿ 40 km/L, ಅಂದರೆ 40 ಕಿಲೋಮೀಟರ್ ಮೈಲೇಜ್ ಕೊಟ್ಟಿದೆ ಇವತ್ತಿನ ಟ್ರಿಪ್ಪಲ್ಲಿ. 90 ಕಿಲೋಮೀಟರ್ಗೆ 2.25 ಲೀಟರ್ ಪೆಟ್ರೋಲ್ ಕುಡಿದಿದೆ, ಪರವಾಗಿಲ್ಲ.